ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಜೆಸ್ಕಾಮ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಜೆಸ್ಕಾಮ್ ಅಂದರೆ ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ. ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಈ ನೋಟಿಫಿಕೇಶನ್ ಬಂದು 12 ಮೇ 2026ಕ್ಕೆ ಬಿಟ್ಟಿದ್ದಾರೆ. ಸೊ ಇವರು ಯಾರ್ಯಾರಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾದವರಿಗೆ ಇವರು ಅಪ್ರೆಂಟಿಸ್ ಟ್ರೈನಿಂಗಿಗೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡೋದಾದರೆ ನೀವು BE ಮಾಡಿರಬೇಕು ಅಥವಾ 3 ವರ್ಷ ಡಿಪ್ಲೊಮಾನ ಮಾಡಿರಬೇಕು. ಇದಕ್ಕೆ ಎಷ್ಟೆಷ್ಟು ಸ್ಟೈಫಂಡ್ ಎಲ್ಲ ಕೊಡ್ತಾರೆ ಅಂತ ನೋಡೋದಾದರೆ ಇಂಜಿನಿಯರಿಂಗ್ ಮಾಡಿರೋರಿಗೆ 9,000, ಇನ್ನು ಡಿಪ್ಲೊಮಾ ಮಾಡಿರೋರಿಗೆ 8,000 ಸ್ಟೈಫಂಡ್ ಎಲ್ಲ ಸಿಗುತ್ತೆ. ಇನ್ನು ಯಾವುದಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ BE ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು 118 ಪೋಸ್ಟ್ಗಳು ಖಾಲಿ ಇದೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 57, ಸೊ ಟೋಟಲ್ 175 ವ್ಯಾಕೆನ್ಸಿ ಇದೆ. ಇನ್ನು ಡಿಪ್ಲೊಮೊ ಎಲೆಕ್ಟ್ರಿಕಲ್ ರೋಸ್ಟರ್ ಅದರಲ್ಲಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು 67, ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 33, ಟೋಟಲ್ 100 ವ್ಯಾಕೆನ್ಸಿ ಇದೆ. ಸೊ ಟೋಟಲ್ 275 ವ್ಯಾಕೆನ್ಸಿನ ಇವರು ಬಿಟ್ಟಿದ್ದಾರೆ. ಇನ್ನು ಅರ್ಹತೆ ಏನಿರಬೇಕು ಅಂದರೆ ನಿಮಗೆ ಯಾರು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಡಿರ್ತಾರೆ ಅವ್ರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ. ಆಮೇಲೆ ನಿಮಗೆ ಕನ್ನಡ ಮತ್ತು ನಿಮಗೆ ಕನ್ನಡನ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಇನ್ನು ಅವರು ಕರ್ನಾಟಕ ರಾಜ್ಯದವರೇ ಆಗಿರಬೇಕು. ಇನ್ನು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ತಗೊಂಡೋಗ್ಬೇಕು, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು. ಈ ಟ್ರೈನಿಂಗಲ್ಲಿ ಅವರು ಯಾವುದೇ ಥರದ ಫುಡ್ ಅಥವಾ ಅಕೊಮಿಡೇಷನ್ ಕೊಡಲ್ಲ, ನೀವೇ ಮಾಡ್ಕೋಬೇಕಿರುತ್ತೆ. ಇನ್ನು ಯಾರ್ಯಾರು 2022 ಅಥವಾ ಅದಾದಮೇಲೆ ಪಾಸ್ಔಟ್ ಆಗಿರ್ತಾರೆ ಅವರಿಗಷ್ಟೇ ಇದು ಅಪ್ಲಿಕೇಬಲ್, ಅವರು ಅಪ್ಲೈ ಮಾಡ್ಬೋದು. ಅದು ಬಿಟ್ಟು ಬೇರೆಯವರು ಅಪ್ಲೈ ಮಾಡೋಕ್ಕಾಗಲ್ಲ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಇದರಲ್ಲೇ ಅಪ್ಲಿಕೇಶನ್ ಫಾರ್ಮ್ನ ಕೊಟ್ಟಿದ್ದಾರೆ, ಅದನ್ನ ತೋರಿಸ್ತೀನಿ ಲಾಸ್ಟಲ್ಲಿ. ಆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಡಾಕ್ಯುಮೆಂಟ್ನೆಲ್ಲ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಪ್ರಧಾನ ವ್ಯವಸ್ಥಾಪಕರು ಮತ್ತು ನಿಗಮ ಕಚೇರಿ ಜೆಸ್ಕಾಮ್ ಕಲಬುರ್ಗಿ ಇಲ್ಲಿಗೆ ನೀವು ಪೋಸ್ಟ್ನ ಮಾಡಬೇಕಿರುತ್ತೆ. ಅರ್ಜಿ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ನ ನೀವು ಹಾಕಬೇಕಿರುತ್ತೆ ಅಂದರೆ SLC ಸರ್ಟಿಫಿಕೇಟ್ ಮತ್ತು ಇದಕ್ಕೆ ನೀವು ದೃಢೀಕರಣ ಅಟೆಸ್ಟೇಷನ್ ಮಾಡಿಸ್ಕೊಂಡಿರಬೇಕು ಯಾವ್ದಾದ್ರು ಗೆಜೆಟೆಡ್ ಆಫೀಸರ್ ಹತ್ರ. SLC PUC ಮತ್ತು ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ಗಳದ್ದು ಜೆರಾಕ್ಸು, ಹಾಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಹಾಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, 3 ಫೋಟೋಗಳು. ಇದನ್ನೆಲ್ಲ ಮಾಡಿಕೊಂಡು ನೀವು 25 ರೂಪಾಯಿದು ಒಂದು ಪೋಸ್ಟ್ ಕವರ್ ಬರುತ್ತೆ, ಅದಕ್ಕೆ ಹಾಕ್ಬಿಟ್ಟು ನೀವು ಪೋಸ್ಟ್ನ ಮಾಡಬೇಕಿರುತ್ತೆ. 4x9 ಇಂಚಸ್ದು ಒಂದು ಕವರ್ ಬರುತ್ತೆ, ಅದಕ್ಕೆ ಹಾಕ್ಬಿಟ್ಟು ನೀವು ಕಳಿಸ್ಬೇಕಿರುತ್ತೆ. ಇನ್ನು ನಿಮ್ಮದು ಮಾರ್ಕ್ಸ್ ಮೇಲೇ ಅವರು ನಿಮ್ಮನ್ನ ತಗೊತಾರೆ. ಇನ್ನು ಅಪ್ಲಿಕೇಶನ್ದು ಅಪ್ಲಿಕೇಶನ್ನ ಕಳ್ಸೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 5/6/2026. ಸೊ ಅಷ್ಟರೊಳಗೆ ಅಲ್ಲಿಗೆ ಹೋಗಿ ತಲುಪಬೇಕು. ಆ ಥರ ನೀವು ಈ ಪೋಸ್ಟ್ನ ಮಾಡಬೇಕಿರುತ್ತೆ. ಇನ್ನು ಅಪ್ಲಿಕೇಶನ್ ಯಾವ ಥರ ಇದೆ ಅಂದರೆ ಈ ರೀತಿ ಇದೆ. ಇಲ್ಲಿ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು ಮತ್ತು ಲಿಂಗ, ಡೇಟ್ ಆಫ್ ಬರ್ತ್ ಆಗಿರ್ಬೋದು, SC STನ ಅಥವಾ OBCನ, ಮತ್ತು ನಿಮ್ಮ ಅಡ್ರೆಸ್, ಇಮೇಲ್ ID, ಆಧಾರ್ ಡೀಟೇಲ್ಸ್, ಅದೇ ರೀತಿ ಇನ್ನು ಬೇರೆ ಬೇರೆ ಏನೇನು ಡೀಟೇಲ್ಸ್ ಇದೆ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನಾನು ಆಗಲೇ ಹೇಳಿದ್ನಲ್ಲ ಈ ಅಡ್ರೆಸ್ಗೆ ನೀವು ಪೋಸ್ಟ್ನ ಮಾಡಬೇಕಿರುತ್ತೆ. ಸೊ ಆದಷ್ಟು ಬೇಗ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದ್ದೀರಾ ಮತ್ತು ಡಿಪ್ಲೊಮಾ ಮಾಡಿದ್ದೀರಾ, ನಿಮ್ಗೇನಾದ್ರು ಇಲ್ಲಿ ಹೋಗಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈನ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.